ಸರ್ಕಾರ ಅನುದಾನದ ಏನು 2 ಕೋಟಿ ವೆಚ್ಚದಲ್ಲಿ ಇವತ್ತು ಒಂದು ಸರ್ಕಾರಿ ಬಾಲಕರ ಮೆಟ್ರಿಕ್ ವಿದ್ಯಾರ್ಥಿ ನಿಲಯವನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ತುಂಬ ಒಂದು ಖುಷಿಯಾದ ವಿಷಯ ಇದೆ. ಯಾಕೆಂದರೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಸುಸಜ್ಜಿತವಾದ ಒಂದು ಕಟ್ಟಡವಿಲ್ಲದೆ ಮಕ್ಕಳು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಜರಾತಿ ಹೊಂದಿದೆ. ಹಾಸ್ಟೆಲ್ಗಳಲ್ಲಿ ಮುಚ್ಚುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಒಂದು ನೋವಿನ ಸಂಗತಿ ಏನಂದರೆ, ಈ ನಿರ್ಮಿತಿ ಕೇಂದ್ರದವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅನುದಾನಗಳನ್ನು ನಿರ್ಮಿತಿ ಕೇಂದ್ರದವರು ಕೊಟ್ಟು ಅವರು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ, ಈ ಹಾಸ್ಟೆಲ್ಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಲ್ಯಾಂಡ್ ಆರ್ಮಿ ಅವರು ಇವತ್ತು ಸರಿಯಾದ ರೀತಿ ವ್ಯವಸ್ಥೆನೇ ಮಾಡಿಲ್ಲ. ಇಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಅಟ್ಲೀಸ್ಟ್ ಒಂದು ಬ್ಯಾನರ್ ಹಾಕುವಂಥ ಒಂದು ಸೌಜನ್ಯವಾದರೂ ಗುತ್ತಿಗೆದಾರನಿಗಿಲ್ಲ ಅಂತಂದರೆ ಇನ್ನು ಯಾವ ರೀತಿ ಈ ಕೆಲಸವನ್ನು ಮಾಡಿರ್ತಾನೆ ಅನ್ನೋದು ಸ್ವಲ್ಪ ನಾವು ಯೋಚನೆ ಮಾಡ್ಬೋದು. ಯಾಕಂದರೆ ಈ ಹಾಸ್ಟೆಲ್ ಪಾಯ ಹಾಕೋದ್ರಿಂದ ಉದ್ಘಾಟನೆ ಮಾಡಿ ಬೀಗ ಕೊಡೋವರೆಗೂ ಅವರ ಜವಾಬ್ದಾರಿಯಾಗಿರ್ತದೆ, ಗುತ್ತಿಗೆದಾರನ ಜವಾಬ್ದಾರಿಯಾಗಿರ್ತದೆ. ಇವತ್ತು ಆ ಗುತ್ತಿಗೆದಾರ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಇಡೀ ನಮ್ಮ ತಾಲೂಕು ತಲೆ ತಗ್ಗಿಸುವಂಥ ಒಂದು ವಿಷಯವಾಗಿದೆ. ಒಂದು ಬ್ಯಾನರ್ ಇಲ್ಲ, ಅಟ್ಲೀಸ್ಟ್ ಒಂದು 100 ಜನ ಕೂತ್ಕೊಳ್ಳೋಕ್ಕೆ ಒಂದು ಸುಸಜ್ಜಿತವಾದ ಒಂದು ಚೇರ್ಗಳ ವ್ಯವಸ್ಥೆ ಮಾಡಲಿಲ್ಲ. ಹಿಂಗಿದ್ರೆ ಈ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಹಣವನ್ನು ದುರ್ಬಳಕೆ ಆಗ್ತದೆ ಅಂತ ನಾವು ಯಾಕೆ ಆರೋಪ ಮಾಡಬಾರ್ದು ಅವ್ರ ಮೇಲೆ? ಯಾಕೆ ನಮ್ಮ ಈ ಜಿಲ್ಲಾ ಪಂಚಾಯತಿ PRD ಅವ್ರಿಗೆ ಕೊಡಬಾರ್ದು ಈ ಗುತ್ತಿಗೆಗಳನ್ನು? ಅದು ಸರ್ಕಾರದ ಸಂಸ್ಥೆ, ಇದು ಸರ್ಕಾರದ ಅಂಗ ಸಂಸ್ಥೆ. ಈ ಅಂಗ ಸಂಸ್ಥೆಯನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರು ನೇರವಾಗಿ ಅನುದಾನ ಬಂದಾಗ ಅವ್ರು ಏನು ಮಾಡ್ತಾರೆ, ಗುತ್ತಿಗೆ ಇನ್ನೊಬ್ರಿಗೆ ಸಬ್ ಕಾಂಟ್ರಾಕ್ಟ್ ಆಗಿ ಕೊಡ್ತಾರೆ. ಆ ಸಬ್ ಕಾಂಟ್ರಾಕ್ಟರು ಇದನ್ನು ಮಾಡ್ತಾನೆ, ಅವನು 40% ಇಟ್ಕೊಂತಾನೆ. 60%ಅಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಈ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆ ಗುತ್ತಿಗೆದಾರ ತನ್ನ ಲಾಭವನ್ನೇ ನೋಡ್ತಾನೆ ವಿನಃ ಈ ಒಂದು ಏನು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ನೋಡಲ್ಲ. ಅವನು 60%ಅಲ್ಲಿ ಮತ್ತೆ ಇಲ್ಲಿ ಯಾರಿಗೂ ಕೊಡ್ತಾನೆ. ಆ ಕೊಟ್ಟಾಗ ಬರೀ 40%ಅಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಏನು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಮತ್ತು ಆಯುಕ್ತರು ಏನಿರ್ತೀರಿ, ಮಾಧ್ಯಮದ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತೀನಿ. ತಾವೇನಾದರೂ ಅನುದಾನ ಬಿಡುಗಡೆ ಆದರೆ ಅದು ನೇರವಾಗಿ ಚಾನಲ್ ಟೈಪ್ ಏನಿದೆ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ PRD ಇವರು ಒಂದು ನೇತೃತ್ವದಲ್ಲಿ ಇಂಥ ಕಟ್ಟಡಗಳು ನಿರ್ಮಾಣ ಆಗಬೇಕು, ಸಾರ್ವಜನಿಕರಿಗೆ ಇದು ತಲುಪಬೇಕು. ಈ ಸಾರ್ವಜನಿಕ ತಲುಪದೇ ಇದ್ದ ಪಕ್ಷದಲ್ಲಿ ಇಡೀ ಬಂಗಾರಪೇಟೆ ದಲಿತ ಸಂಘಟನೆಗಳ ಒಕ್ಕೂಟ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ತೇವೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಾಧ್ಯಮದ ಮುಖಾಂತರ ತಮಗೆ ಮನವಿಯನ್ನು. ಇಲಾಖೆ ಕೂಡ ಎಡವಿದೆ, ಅವ್ರದ್ದು ಜವಾಬ್ದಾರಿ ಇದೆಯಲ್ಲ. ಇಲಾಖೆ ಎಡವಿದೆ ಅಂತಂತಂದರೆ ಈಗ ಒಂದು 10 ದಿನ ಆಗಿದೆ. ಒಬ್ಬ ಏನು ಸಹಾಯಕ ನಿರ್ದೇಶಕರು ಬಂದು ಅವರಿಗೆ ಗಮನಕ್ಕಿಲ್ಲ. ಇದು ಜಂಟಿ ನಿರ್ದೇಶಕರು ಇದಕ್ಕೆ ಗಮನ ವಹಿಸಬೇಕಾಗಿತ್ತು. ಅವ್ರು ಫೈಲೂರ್ ಆಗಿದ್ದಾರೆ. ಇದು ಜಂಟಿ ನಿರ್ದೇಶಕರು ಇದರಲ್ಲಿ ಫೈಲೂರ್. ಅದನ್ನು 2 ಮಾತಿಲ್ಲ. ಯಾಕಂದರೆ ಮೇಲ್ನೋಟಕ್ಕೆ ನಿಮಗೆ ಕಾಣಿಸ್ತಾ ಇದೆ. ಜಂಟಿ ನಿರ್ದೇಶಕರು ನಿಂತ್ಕೋಬೇಕಾಗಿತ್ತು. ಗುತ್ತಿಗೆದಾರರಿಗೆ ಒಂದು ನಿರ್ದೇಶನವನ್ನು ನೀಡಬೇಕಾಗಿತ್ತು. ಆ ನಿರ್ದೇಶನ ನೀಡದೇ ಇದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ. ಹೌದು, JD ಮತ್ತು ಯಾರು ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಅವರು ಇದ್ದಾರೆ, ಅವರು ನೇರವಾಗಿ ಈ ಕಾರ್ಯಕ್ರಮ ವಿಫಲವಾಗಲು ಕಾರಣಕರ್ತರಾಗಿದ್ದಾರೆ.